ವೇದವ್ಯಾಸರು. ಹುಣ್ಣಿಮೆಯ ಆ ದಿನ ಅದೆಂಥ ಸುದಿನ. ಯುಗಪುರುಷನೊಬ್ಬ ಬೆಸ್ತಕನ್ಯೆಯ ಮಗನಾಗಿ ಹುಟ್ಟಿ ಅಖಂಡ ಜ್ಞಾನಜ್ಯೋತಿಯನ್ನು ಜಗತ್ತಿಗೆ ನೀಡಿದ ಪರ್ವದಿನ. ಹಾಗೆ ಹುಟ್ಟಿದ ಆ ದಿವ್ಯ ಪುರುಷನಿಂದ ಏನೆಲ್ಲ ಆಗಬೇಕಿತ್ತು. ಮಥಿಸಬೇಕಿತ್ತಲ್ಲವೇ ಜ್ಞಾನಸಾಗರವನ್ನು, ಉಳಿಸಬೇಕಿತ್ತಲ್ಲವೇ ಕುರುಕುಲದ ಕೀರ್ತಿಯನ್ನು, ಮಾಂಸದ ಮುದ್ದೆಗೆ ಜೀವ ತುಂಬಿ ಸೃಷ್ಟಿಸಬೇಕಿತ್ತಲ್ಲವೇ 101 ಮಕ್ಕಳನ್ನು, ಪರಿಹರಿಸಬೇಕಿತ್ತಲ್ಲವೇ ಧರ್ಮ ಜಿಜ್ಞಾಸೆಗಳನ್ನು, ನೀಡಬೇಕಿತ್ತಲ್ಲವೇ ದಿವ್ಯ ದೃಷ್ಟಿಯನ್ನು ಸಾಮಾನ್ಯ ಸಾರಥಿಗೆ, ರಕ್ಷಿಸಬೇಕಿತ್ತಲ್ಲವೇ ವಸುಂಧರೆಯನ್ನು 2 ಬ್ರಹ್ಮಾಸ್ತ್ರಗಳ ಸರ್ವನಾಶದಿಂದ, ಉದ್ಗ್ರಂಥಗಳನ್ನು ರಚಿಸಬೇಕಿತ್ತಲ್ಲವೇ. ಇನ್ನು ಎಷ್ಟೆಷ್ಟೋ ಮತ್ತೆಷ್ಟೋ ಮಹತ್ ಕಾರ್ಯಗಳ ಸಾಧನೆಗೆ ಅವತಾರ ಪುರುಷರೊಬ್ಬರು ಅವತರಿಸಿದ್ದರು ಆ ಪೌರ್ಣಿಮೆಯ ದಿನ. ಮಹಾಭಾರತವೆಂಬ ಮಹಾನಾಟಕದಲ್ಲಿ ಇವರು ಪಾತ್ರಧಾರಿಯೂ ಹೌದು, ಆ ಶ್ರೇಷ್ಠ ಕೃತಿಯನ್ನು ರಚಿಸಿ ನಿರೂಪಿಸಿದ ಸೂತ್ರಧಾರಿಯೂ ಹೌದು. ಕೇವಲ ಮಹಾಭಾರತವಲ್ಲ, ಜಗತ್ತೇ ನಿಬ್ಬೆರಗಾಗಿ ನೋಡುವಂತಹ ಶ್ರೇಷ್ಠ ಪ್ರಾಚೀನ ವೈದಿಕ ಸಾಹಿತ್ಯ, ಭಾರತೀಯ ಸಂಸ್ಕೃತಿಯ ಜ್ಞಾನ ವೃಕ್ಷದ ತಾಯಿ ಬೇರು ಈ ಮಹಾಮಹಿಮರು. ಯಾರೆಂದೇ ತಿಳಿಯಿತೆ? ಹೌದು, ಅವರೇ ಭಗವಾನ್ ವೇದವ್ಯಾಸರು. ವೇದವೆಂಬ ಮಹಾನ್ ವೃಕ್ಷವನ್ನು ಕೇವಲ ನೋಡುತ್ತಾ ಕಣ್ಣು ಬಾಯಿ ಬಿಡುತ್ತಾ ನಿಂತವರೇ ಎಲ್ಲರೂ. ಅಂತಹ ಮಹಾನ್ ವೃಕ್ಷಕ್ಕೆ ರೆಂಬೆಕೊಂಬೆಗಳ ಟಿಸಿಲುಗಳನ್ನು ಸೃಷ್ಟಿಸಿ ಆ ಮಹಾನ್ ಸಾಹಿತ್ಯವನ್ನು 4 ವೇದಗಳಾಗಿ ವಿಂಗಡಿಸಿ ಆ ವೃಕ್ಷದ ಮಧುರ ಫಲಗಳನ್ನು ಜಗತ್ತಿಗೆ ನೀಡಿದವರು ಇವರೇ ಅಲ್ಲವೇ. 18 ಪರ್ವಗಳು, 1 ಲಕ್ಷದಷ್ಟು ಸ್ತೋತ್ರಗಳು ಇರುವ ಈ ಶ್ರೇಷ್ಠ ಮಹಾಕಾವ್ಯವನ್ನು ಸೃಷ್ಟಿಸಿದ ಪರಿ ಸಾಮಾನ್ಯವೇ? ವೇದವ್ಯಾಸನೆಂಬ ಈ ಅಪರಂಪಾರ ಜ್ಞಾನದ ಜಲಧಿ ಸೃಷ್ಟಿಸಿದ ಜ್ಞಾನದ ಹೊಳಹು ಅಸಾಮಾನ್ಯವಾದದ್ದು. ಇಂತಹ ಮಹಾಪುರುಷ ವೇದವ್ಯಾಸರ ಹಿನ್ನೆಲೆಯೂ ಅಷ್ಟೇ ಕೌತುಕ ಆಶ್ಚರ್ಯಗಳಿಂದ ಕೂಡಿದೆ. ಬನ್ನಿ ಮತ್ತಷ್ಟು ತಿಳಿಯೋಣ. ವೇದವ್ಯಾಸರು ಮಹಾತಪಸ್ವಿ ವಸಿಷ್ಠ ಮಹರ್ಷಿಗಳ ಮರಿಮಗ. ವಸಿಷ್ಠ ಮಹರ್ಷಿಗಳ 100 ಪುತ್ರರಲ್ಲಿ ಹಿರಿಯ ಮಗನಾಗಿದ್ದ ಶಕ್ತಿ ಎಂಬ ಋಷಿಯ ಮಗನೇ ಪರಾಶರರು. ತಾಯಿಯ ಗರ್ಭದಲ್ಲಿದ್ದಾಗಲೇ ವೇದಘೋಷವನ್ನು ಮಾಡುತ್ತಿದ್ದ ಜ್ಞಾನನಿಧಿ ಈ ಪರಾಶರರು. ಇಂತಹ ಅಸಾಮಾನ್ಯ ಪುರುಷನ ದಿವ್ಯ ಸಂತಾನಕ್ಕೆ ಆ ಪರಿಯ ದಿವ್ಯ ತೇಜಸ್ಸು, ಅನಂತ ಜ್ಞಾನ ಇದ್ದುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಇಷ್ಟಕ್ಕೆ ಮುಗಿಯುವುದಿಲ್ಲ ಈ ಮಹಾಮಹಿಮರ ಹಿನ್ನೆಲೆ. ಪರಾಶರರು ಮಹಾವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದಾಗ ನೀಡಿದ ವರದಂತೆ ಸಾಕ್ಷಾತ್ ಆ ಮಹಾವಿಷ್ಣುವೇ ಪರಾಶರನ ಮಗನಾಗಿ ಭೂಮಿಯ ಮೇಲೆ ತನ್ನ 17ನೇ ಅವತಾರವಾಗಿ ಜನ್ಮ ಪಡೆದ ಕಥೆಯೇ ಅದ್ಭುತ. ಪರಾಶರರು ಯಮುನೆಯನ್ನು ದಾಟಬೇಕಾಗಿ ಬಂದಾಗ ಅವಳಿಗೆ ನೆರವಾದವಳೇ ಈ ಬೆಸ್ತಕನ್ಯೆ ಮತ್ಸ್ಯಗಂಧಿ. ಆ ಒಂದೇ ಒಂದು ಘಟನೆ ಭರತ ವರ್ಷದ ಇತಿಹಾಸದ ದಿಕ್ಕನ್ನೇ ಬದಲಿಸಿತು. ಯಮುನೆಯ ಒಡಲಲ್ಲಿ ಆ ಡೋಣಿಯ ಸುತ್ತ ಒಂದು ಪುಟ್ಟ ದ್ವೀಪವನ್ನೇ ಸೃಷ್ಟಿಸಿ ಅದರ ಸುತ್ತಲೂ ಮಂಜು ಆವರಿಸುವಂತೆ ಸೃಷ್ಟಿ ಮಾಡಿದ ಆ ಕತ್ತಲ ಗರ್ಭದಲ್ಲಿ ಮತ್ಸ್ಯಗಂಧಿ ಹಾಗೂ ಪರಾಶರನ ಮಗನಾಗಿ ಧರೆಗಿಳಿದರು ಈ ಕೃಷ್ಣ ದ್ವೈಪಾಯನರು. ಕೃಷ್ಣವರ್ಣದ ಮೈ ತೊಗಲಿನ ಕಾರಣಕ್ಕೆ ಕೃಷ್ಣ, ದ್ವೀಪದಲ್ಲಿ ಜನಿಸಿದ ಕಾರಣಕ್ಕೆ ದ್ವೈಪಾಯನ. ಹೀಗೆ ಕೃಷ್ಣ ದ್ವೈಪಾಯನರೆನಿಸಿಕೊಂಡ ಈ ಪುಣ್ಯಪುರುಷ ಜನಿಸಿದ ಆ ದಿನ ಈ ಭರತ ಭೂಮಿ ತಾನೇ ಧನ್ಯವೆಂಬಂತೆ ಪುಳಕಿತಗೊಂಡಿದ್ದು ಸುಳ್ಳಲ್ಲ. ಜನಿಸಿದ ತಕ್ಷಣ ಬೆಳೆದು ನಿಂತ ಕೌತುಕವನ್ನು ಕಂಡು ಸ್ವತಃ ಅವರ ತಾಯಿಯೇ ಬೆಕ್ಕಸಬೆರಗಾಗಿ ತನಗೆ ಜನಿಸಿರುವುದು ಅಸಾಮಾನ್ಯ ಸಂತಾನವೆಂಬುದನ್ನು ಅಂದೇ ತಿಳಿದಿದ್ದಳು. ತಂದೆಯಿಂದ ದೀಕ್ಷೆ ಪಡೆದು ತಾಯಿಗೆ ನೀನು ಯಾವಾಗ ಕರೆದರೂ ಬರುತ್ತೇನೆ ಎಂದು ಹೇಳಿ ಬದರಿಕಾಶ್ರಮಕ್ಕೆ ಹೊರಟ ಈ ಬಾದರಾಯಣರು ಕೇವಲ ಕರೆದಾಗ ಮಾತ್ರವಲ್ಲದೆ ಕರೆಯದಾಗಲೂ ಬಂದಿದ್ದಾರೆ. ಎಷ್ಟೋ ಧರ್ಮ ಸಂಕಟಗಳು ಎದುರಾದಾಗ ಪ್ರತ್ಯಕ್ಷವಾಗಿ ಆ ಧರ್ಮ ಸಂಕಟಗಳನ್ನು ಬಗೆಹರಿಸಿದ್ದಾರೆ. ಮಹಾಭಾರತದ ಕಥೆಯಲ್ಲಿ ವೇದವ್ಯಾಸರು ಸರಿಸುಮಾರು 45 ಬಾರಿ ಬಂದು ಹೋಗಿದ್ದಾರೆಂಬುದು ಒಂದು ಅಂದಾಜು. ಆ 45 ಸಂದರ್ಭಗಳು ಯಾವವಿರಬಹುದು ಎಂಬುದನ್ನು ಲೆಕ್ಕ ಹಾಕುವ ಕೆಲಸ ನಿಮ್ಮ ಅಂದಾಜಿಗೆ ಬಿಟ್ಟಿದ್ದು. ಹೀಗೆ ಮಹಾಭಾರತದಲ್ಲಿ ವ್ಯಾಸರು ಭೀಷ್ಮನಿಂದ ಹಿಡಿದು ಜನಮೇಜಯನವರೆಗೆ 7 ತಲೆಮಾರುಗಳಿಗೆ ಮಾರ್ಗದರ್ಶನ ಮಾಡಿದವರು. ಸ್ವತಃ ವ್ಯಾಸರೇ ಹೇಳುವಂತೆ ಧೃತರಾಷ್ಟ್ರ ಜನಿಸುವಾಗ ವ್ಯಾಸರಿಗೆ ಇದ್ದದ್ದು 600 ವರ್ಷಗಳು. ಮೊಟ್ಟಮೊದಲ ಬಾರಿಗೆ ಮಹಾಭಾರತದಲ್ಲಿ ವ್ಯಾಸರು ಕಾಣಿಸಿಕೊಳ್ಳುವುದು ಜನಮೇಜಯನ ಸರ್ಪಯಜ್ಞದ ಸಂದರ್ಭದಲ್ಲಿ.
ಅಲ್ಲಿಂದಲೇ ತಾವೇ ಮುಖ್ಯ ಪಾತ್ರ ವಹಿಸಿದ್ದ ಈ ಮಹಾಕಾವ್ಯವನ್ನು ರೂಪಿಸುತ್ತಾ ಹೋಗುತ್ತಾರೆ. ನಿಯೋಗ ಪದ್ಧತಿಯ ಮೂಲಕ ಕುರುವಂಶ ಮುಂದುವರಿಕೆಗೆ ಕಾರಣರಾಗಿ ಹಸ್ತಿನಾಪುರದ ಸಿಂಹಾಸನ ಅನಾಥವಾಗದಂತೆ ಕಾಪಾಡುತ್ತಾರೆ. ಮುಂದೆ ಸಾಕಷ್ಟು ಬಾರಿ ಧರ್ಮ ಸಂಕಟಗಳು ಎದುರಾದಾಗ ಪ್ರತ್ಯಕ್ಷರಾಗಿ ಧರ್ಮ ಮಾರ್ಗವನ್ನು ಬೋಧಿಸುತ್ತಾರೆ. ವ್ಯಾಸರು ತಾವೇ ನಿರೂಪಕರಾಗಿದ್ದರೂ ಎಲ್ಲ ಕಥೆಯನ್ನು ತಾವೇ ಹೇಳಿ ಮುಗಿಸುವುದಿಲ್ಲ. ಆದಿಪರ್ವದಲ್ಲಿ ಭೀಷ್ಮ ಪರ್ವದಲ್ಲಿ ಭೀಷ್ಮರಿಂದ, ದ್ರೋಣ ಪರ್ವದಲ್ಲಿ ದ್ರೋಣರಿಂದ, ಯಕ್ಷಪ್ರಶ್ನೆಯನ್ನು ಧರ್ಮರಾಯನಿಂದ, ಅತಿ ಮುಖ್ಯ ಭಾಗವಾಗಿರುವ ಕುರುಕ್ಷೇತ್ರದ ವರ್ಣನೆಯನ್ನು ಸಂಜಯನಿಂದ ಹೇಳಿಸುತ್ತಾ ಹೋಗುತ್ತಾರೆ. ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸಿ ಆ ಮಹಾಸಂಗ್ರಾಮವನ್ನು, ಶ್ರೀಕೃಷ್ಣನ ವಿಶ್ವರೂಪವನ್ನು, ಜ್ಞಾನದೀವಿಗೆಯಂತಿರುವ ಗೀತೆಯ ಉಪದೇಶವನ್ನು ಕಾಣಲು ಕೇಳಲು ದಿವ್ಯ ನೇತ್ರಗಳನ್ನು ಪಡೆದ ಆ ಸಂಜಯನ ಪುಣ್ಯದ ಮೊತ್ತ ಅದೆಷ್ಟು ದೊಡ್ಡದಿರಬಹುದು ಅಲ್ಲವೇ? ಮಹಾಭಾರತದ ಕಥೆಯಲ್ಲಿ ಪಾತ್ರಧಾರಿಯಾಗಿ ವ್ಯಾಸರು ಬಹುಮುಖ್ಯ ಪಾತ್ರ ನಿರ್ವಹಿಸುತ್ತಾರೆ. ಅದರಂತೆ ಈ ಕಥೆಯ ನಿರೂಪಕರಾಗಿ ಅತ್ಯಂತ ನಿರ್ಮಮತೆ, ನಿಷ್ಪಕ್ಷಪಾತತೆಯಿಂದ ಕಥೆಯನ್ನು ನಿರೂಪಿಸುತ್ತಾರೆ. ವ್ಯಾಸರಿಲ್ಲದೆ ಮಹಾಭಾರತವಿಲ್ಲ. ಅದಕ್ಕಾಗಿಯೇ ಅಲ್ಲವೇ ಅದನ್ನು ವ್ಯಾಸ ಭಾರತವೆಂದೇ ಕರೆಯುವುದು. ಮಹಾಭಾರತವನ್ನು ವ್ಯಾಸರು ರಚಿಸಿ ಮುಗಿಸಿದಾಗ ತಂದೆ ಪರಾಶರರು, ನೀನು ಸ್ವಯಂ ನಾರಾಯಣನಾಗಿರುವುದರಿಂದಲೇ ಈ ಮಹತ್ಕಾರ್ಯವನ್ನು ಸಾಧಿಸಿದ್ದಿ. ಸಾಮಾನ್ಯರಿಗೆ ಇದು ಹೇಗೆ ಸಾಧ್ಯ ಎಂದು ಉದ್ಗರಿಸಿದ್ದು ಅದಕ್ಕಾಗಿಯೇ ಅಲ್ಲವೇ? ಕೇವಲ ಮಹಾಭಾರತವಷ್ಟೇ ಅಲ್ಲದೆ ವೇದಗಳ ವಿಂಗಡಣೆ, ಉಪನಿಷತ್ತುಗಳು, ಪುರಾಣಗಳು, ಇನ್ನೂ ಲಕ್ಷ ಲಕ್ಷ ಸಾಹಿತ್ಯಗಳ ಜ್ಞಾನಜ್ಯೋತಿಗಳನ್ನು ನಮಗೆ ನೀಡಿದ್ದಾರೆ. ಅದಕ್ಕೆ ಇರಬೇಕು ಎಲ್ಲ ಸಾಹಿತ್ಯವನ್ನು ವ್ಯಾಸೋಚಿಷ್ಟ ಎಂದು ಹೇಳುವುದು. ವ್ಯಾಸರು ಬರೆಯದ ವಿಷಯವಿಲ್ಲ, ನೀಡಿರದ ಜ್ಞಾನವಿಲ್ಲ, ಪರಿಹರಿಸದ ಪ್ರಶ್ನೆಗಳಿಲ್ಲ, ಕೈಯಾಡಿಸಿರದ ಕ್ಷೇತ್ರವಿಲ್ಲ ಎಂಬುದು ಖಂಡಿತ ಉತ್ಪ್ರೇಕ್ಷೆಯಲ್ಲ. ಪದ್ಮಪುರಾಣದಲ್ಲಿ ಸ್ವತಃ ವೇದವ್ಯಾಸರೇ ಹೇಳುವಂತೆ ಅವರು ಕನ್ಯೆಯ ಮಕ್ಕಳು ವಿಧವೆಯ ಮಕ್ಕಳು, ಮೊಮ್ಮಕ್ಕಳು ಪತಿ ಜೀವಿತ ಇರುವಾಗಲೇ ಪರಪುರುಷನಿಂದ ಹುಟ್ಟಿದವರು. ಆದರೆ ಅವರೇ ಧರ್ಮ ಮಾರ್ಗದಲ್ಲಿ ನಡೆದವರು. ಧರ್ಮಯುದ್ಧದಲ್ಲಿ ಸಾಕಷ್ಟು ಅಕ್ಷೋಹಿಣಿ ಸೈನ್ಯಗಳು ತರಗೆಲೆಗಳಂತೆ ಉದುರಿ ಹೋದರೂ ಈ 5 ಕೂದಲೂ ಕೊಂಕಲಿಲ್ಲ. ಕಾರಣ ಧರ್ಮವಲ್ಲದೆ ಮತ್ತೇನು? ಒಬ್ಬ ಪರಿಪೂರ್ಣ ಶುದ್ಧ ಹಾಗೂ ಶ್ರೇಷ್ಠ ವ್ಯಕ್ತಿ ಮಾತ್ರ ಹೀಗೆ ಹೇಳಲು ಸಾಧ್ಯ. ಮಡಿವಂತಿಕೆ ಎಂಬುದು ಸಂಸ್ಕೃತಿಯನ್ನು, ಧರ್ಮವನ್ನು ತೀರ್ಮಾನಿಸುವುದಲ್ಲ. ಇಂದಿಗೂ ಧರ್ಮ ಸೂಕ್ಷ್ಮಗಳ ಬಗ್ಗೆ ಪ್ರಶ್ನೆಗಳು ಎದುರಾದಾಗ ಅರಿಸಿಕೊಂಡು ಹೋಗುವುದು ವೇದವ್ಯಾಸರೆಂಬ ಆ ಮಹಾಜ್ಞಾನ ಪರ್ವತವನ್ನೇ ಅಲ್ಲವೇ? ಇದಷ್ಟೇ ಅಲ್ಲದೆ ಪರಮ ವೈರಾಗ್ಯ ಮೂರ್ತಿ, ಪರಮ ಭಾಗವತ, ಶುಕಮುನಿಗಳೂ ಕೂಡ ವ್ಯಾಸಕುಮಾರರೇ. ನಮ್ಮ ಸಂಸ್ಕೃತಿ, ಸಾಹಿತ್ಯ, ಪುರಾಣಗಳ ಕೀರ್ತಿ ಶಿಖರದಂತಿರುವ ಭಗವಾನ್ ವೇದವ್ಯಾಸರು ಚಿರಂಜೀವಿ. ಇಂದಿಗೂ ಬದರಿಕಾಶ್ರಮದಲ್ಲಿ ತಪೋಮಗ್ನರಾಗಿದ್ದಾರೆ ಎಂಬುದೊಂದು ನಂಬಿಕೆ. ವೇದವ್ಯಾಸರು ಎಂಬುದು ಒಂದು ಅನಂತ ಆಗಸ, ಎಂದೆಂದಿಗೂ ಮುಗಿಯದ ಅಪರಿಮಿತ ಜ್ಞಾನ ಜಲಧಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.